ಶರೀಫರ ಚಾಟಿ ಸಂಚಿಕೆ 34 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ. ನಮ್ಮ ಜೊತೆಗಿದ್ದಾರೆ ಆರ್ಟಿಐ ಕಾರ್ಯಕರ್ತರು, ಜೊತೆಗೆ ಸಾಮಾಜಿಕ ಹೋರಾಟಗಾರರಾದಂತಹ ಶರೀಫ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಹಿಂದಿನ ಸಂಚಿಕೆಯಲ್ಲಿ ಬಹಳಷ್ಟು ವಿಚಾರಗಳನ್ನ ನಾವೀಗಾಗಲೇ ಚರ್ಚೆ ಮಾಡಿದ್ದು. ಇಲ್ಲಿ ಹೆಂಗಾಗ್ತಾ ಇದೆ ಅಂತ ಅಂದ್ರೆ, ಇತ್ತೀಚಿನ ಸಂಚಿಕೆಗಳಲ್ಲಿ ಡಾಕ್ಯುಮೆಂಟ್ ಇದ್ರೆ ಪ್ರಾಪರ್ಟಿ ಇಲ್ಲ, ಪ್ರಾಪರ್ಟೀಸ್ ಇದ್ರೆ ಆ ಡಾಕ್ಯುಮೆಂಟೇ ಇಲ್ಲ, ಅದು ಎಲ್ಲಿಂದ ಬಂದಿದೆ ಅನ್ನೋದು ಗೊತ್ತಿಲ್ಲ. ಸೊ ಒಂದ್ ರೀತಿಯಾಗಿ ಎಲ್ಲವೂ ಕೂಡ ಕನ್ಫ್ಯೂಷನ್ ಸ್ಟೇಟ್ ಅಲ್ಲೇ ಇದೆ. ಸೊ ಅದಕ್ಕೊಂದಷ್ಟು ಕ್ಲಾರಿಟಿಗಳು ನೀವು ಕೊಡ್ಬೇಕೀಗ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್. ಅಲ್ಹಮ್ದುಲಿಲ್ಲಾ, ಏನ್ ಹೇಳಕ್ ಆಗ್ತಾರೆ ಅಂತ ಹೇಳಿ ಒಂದೆರಡು ಎಪಿಸೋಡ್ ನಲ್ಲಿ ಹೇಳಿಕೆನಲ್ಲಿ ಹೇಳಕ್ ಆಗಲ್ಲ. ಇದು ವರ್ಷದ್ದು 365 ಡೇಸ್ ಕೂತ್ಕೊಂಡ್ರು ಕಡಿಮೆನೆ. ಆ ರೀತಿಯಿಂದ ಇವರು, ನಾನು ಅವಾಗ ಹೇಳ್ತಾ ಇರ್ತೀನಿಲ್ಲ, ಇವ್ರ ಅಪ್ಪಂದೊಂದು ಸ್ವಂತ ಆಸ್ತಿಗಳು ಯಾರೋ ಶೋಕಿ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾರಲ್ಲ, ಅದ್ರಿಂದನೂ ಜಾಸ್ತಿ ಮೀರ್ಕೊಂಡು ಮಾಡ್ಬಿಟ್ಟವ್ರು. ಇವ್ರದ್ದು ಫಾದರ್ಸ್ ವೆಲ್ತ್ ಇಲ್ಲ, ಇವರು ಹೆರಿಡಿಟಿ ವೆಲ್ತ್ ಅಂತ ತಿಳ್ಕೊಂಡು ಮಾಡ್ಬೋದು. ಅಂದ್ರೆ ಅವರಪ್ಪ ಅಲ್ಲ ಅವರಪ್ಪ ಅಂತ ಹೇಳ್ತಾ ಇದ್ದಾರೆ ಸರ್. ಹಂಗಿರದ್ಕೇನೆ ಆ ಮಾಯ ಆಗ್ಬಿಟ್ಟಿರೋದು, ಹಂಗಿರದ್ಕೇನೆ ಆ ಯಾರ್ದೋ ಅಕೌಂಟ್ಗೆ ದುಡ್ಡು ಹೋಗಿರ್ತದೆ, ಅವ್ರ ಪರವಾಗಿ ಅವರು ಎಲ್ಲ ಡಿಸಿಷನ್ ತಕೊಂಡಿರೋದು. ಅದು ಆಗಿರೋದ್ಕೇನೆ ಆ ಹಿಂಗಳ ಇದ್ನಲ್ಲಿ ಸಂಚನಲ್ಲಿ ಹೇಳಿದೆಲ್ಲ 45 ನಲ್ಲಿ ರಿಜಿಸ್ಟರ್ ಆಗ್ತದೆ, ಕಂಪನಿ ಹೆಸರದು ಡಾಕ್ಯುಮೆಂಟ್ಸ್ ವರ್ಕ್ ಬೋರ್ಡ್ ನಲ್ಲಿ ಟ್ರಸ್ಟ್ ಆಗಿ ತಗೊಂಡೋಗಿ ಸಬ್ಮಿಟ್ ಮಾಡ್ತೀರಿ. ಅದಾದ್ಮೇಲೆ ಇವಾಗ ಗಂಟ ರಿನ್ಯೂವಲ್ ಆಗ್ಲಿಲ್ಲ. ಇದೆಲ್ಲ ಏನಿದು, ಇದೆಲ್ಲ ಏನ್ ತೋರಿಸ್ತಾ ಇದ್ದು, ಇದೆಲ್ಲ ಕ್ರೊನಾಲಜಿ ಆಚೆ ಬಂದು ಹೇಳ್ತಾರೆ. 140 years ಇಂದ 140 ವರ್ಷದ್ದು ನಮ್ ರಾಜಕೀಯನವರು ನಮ್ಮ ರಕ್ತದಲ್ಲಿ ರಾಜಕೀಯ ಇದೆ ಅಂತಾರೆ. ಇದೆಲ್ಲ ಏನಿದು, ಏನ್ ನೀವು ಭಯ ಪಡಿಸ್ತಿರೋದು ಜನಕ್ಕೆ, ಇಲ್ಲ ಏನ್ ಹೇಳಿ ನೀವು ಯಾವ ರೀತಿಯಿಂದ ನಡೀತಾ ಇರೋದು, ಇದು ಕೇಳ್ಬೇಕಾಗಿರ್ತದೆ. ಇಲ್ಲ ಹೇಳಿ, ಜನ ಸೇವೆ ಲೈಫ್ ದೇವ್ರು ಕೊಟ್ಟಿರೋದೇ ಒಂದೇ ಸಲಿಗೆ ಲೈಫ್, ಬಹಳ ಒಳ್ಳೆ ರೀತಿಯಿಂದ ಎಲ್ಲರಿಗೂ ದೇವರಿಗೆ ಎದರ್ಕೊಂಡು ಜನಕ್ಕೆಲ್ಲ ತಕೊಂಡಿ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ಇದ್ದಿದ್ದ ಎಲ್ಲ ಏನಿದು ಹೇಳಿಕೆ. ನಿಮ್ ಒಂದೊಂದು ಹೇಳಿಕೆಗೆ ಇವಾಗ ಗಂಟ ಎಲ್ಲೂ ಹೇಳಿಲ್ಲ ಮೇಡಮ್, ಆ ದೇವ್ರ ವಿಟ್ನೆಸ್. ಇವ್ರದ್ದು ಒಂದೊಂದು ಹೇಳಿಕೆಗೆ ನಾನ್ ಡೆಪ್ತ್ ಆಗಿ ಹೋಗಿ ನೋಡಿದ್ದೀನಿ, ಇವ್ರದ್ದು ದಾಖಲೆ ನೋಡಿದ್ದೀನಿ. ಏನ್ ಹಿಂಗ್ ಹೇಳ್ತಾರಲ್ಲ ಇವರು. ಬಿಕಾಸ್ ನಾನು 60 ವರ್ಷ ಕಳೆದಿದ್ದೀನಿ. ನಾನು ದೇವ್ರ ಕಡೆಯಿಂದ 60 ವರ್ಷ ಆಗಿ ನಾವು ಒಳ್ಳೆ ರೀತಿಯಿಂದ ಅಂತ ನಾನು ಇದ್ ಹೇಳಕ್ ಹೋಗಲ್ಲ. ಬಟ್ ನಾವು ಒಂದ್ ನಡೆದಿರೋದು ರೀತಿಗೆ ಆ ಇದೆಲ್ಲ ಮಡಿಕೊಂಡು ನಾನು ನೋಡಿದ್ರೆ, ಸಪೋಸ್ ನನ್ ಕಾನ್ಸೈನ್ಸ್ ನಮ್ ಒಳಗಡೆದು ಇನ್ನರ್ ಆತ್ಮ ಅಂತ ಹೇಳ್ತಿರಲ್ಲ, ಇದೆಲ್ಲ ನಾನು ಎಲ್ಲೋ ಕದೀತಾ ಇದ್ದೀನಿ ಅಂತ ಹೇಳಿದ್ರೆ ಆ ಇನ್ನರ್ ಆತ್ಮಗೆ ಗೊತ್ತಿರ್ತದೆ ನಾನು ಕದೀತಾ ಇದ್ದೀನಿ ಅಂತ. ನನ್ ಜನಕ್ಕೆ ಬಂದು ಸುಳ್ಳು ಹೇಳ್ತಾ ಇರ್ತೀನಿ, ಬಟ್ ಇನ್ನರ್ ಆತ್ಮ ಇದೆಲ್ಲ ಇದು ವಿಟ್ನೆಸಸ್ ಇದು ನಮ್ ಓಡಾಡೋದಕ್ಕೆ. ನೀವು 140 ವರ್ಷದಿಂದ ನಮ್ ರಕ್ತದಲ್ಲಿ ರಾಜಕೀಯ ಇದೆ ಅಂತ ಹೇಳಿದ್ರೆ, ಹೂ ಇಸ್ ಆಸ್ಕಿಂಗ್ ಯು? ಯಾರು ನಿಮ್ಗೆ ಕೇಳ್ತಾ ಇರೋದು? ಎಷ್ಟು ವರ್ಷದಿಂದ ನೀವು ರಾಜಕೀಯದಲ್ಲಿ ಇದ್ದೀರಿ, ಏನ್ ರಾಜಕೀಯ ಇದು, ಏನ್ ನಿಮ್ ರಕ್ತದಲ್ಲಿ? ಹೂ ಕ್ವಶನ್ ಯು? ಸರ್ವ್ ಮಾಡ್ತಾ ಇದ್ದೀರಿ, ಜನ ಪರವಾಗಿ ಮಾಡಿ, ಯಾರು ಬೇಡ ಅಂತವ್ರೆ, ಒಳ್ಳೆ ರೀತಿಯಿಂದ ಮಾಡಿ, ಎಲ್ಲರದು ಬಡಸ್ತಾನ ಎಲ್ಲ ದೂರ ಮಾಡಿ ಜನಸೇವೆ ಮಾಡಿ ಮಾಡಿ. ಇದೆಲ್ಲ ಏನ್ ಹೇಳಿಕೆಗಳು? ನಿಮ್ ಹೇಳಿಕೆಯಿಂದ ನಾನೇನ್ ಮಾಡ್ದೆ, ಇಲ್ಲಪ್ಪ ನೋಡ್ಬೇಕು ಇವ್ರದ್ದು ಎಲ್ಲ ದಾಖಲೆ ನೋಡ್ಬೇಕು, ಒಂದೊಂದು ದಾಖಲೆ ನೋಡ್ಬೇಕು ಅಂತ. ಎಲ್ಲೆಲ್ಲೋ ಏನೇನೋ ಕನೆಕ್ಷನ್ಗೆ ಹೋದ್ರೆ ನಾನು ಹೇಳಕ್ಕೆ ಆಗಲ್ಲ. ಆ ರೀತಿಯಿಂದ ಡಾಕ್ಯುಮೆಂಟ್ಸ್ ಬಂತು. ಅಂದ್ರೆ 5ನೇ ತಾರೀಕು 9ನೇ ತಿಂಗಳು 9ನೇ ತಾರೀಕು 5ನೇ ತಿಂಗಳಿಗೆ ಒಂದ್ ಕ್ವಶನ್ ಹಾಕ್ತೀನಿ. ಅಂದ್ರೆ ಮೇ 5, 2024 ಇದೇ ವರ್ಷ 7 ತಿಂಗಳ ಹಿಂದ್ಗಡೆ ಒಂದ್ ಕ್ವಶನ್ ಯಾವ್ದೋ ಒಂದ್ ಡಿಪಾರ್ಟ್ಮೆಂಟ್ ಗೆ ಹಾಕ್ತೀನಿ. ಆ ಹುದಾಯ್ ಸ್ಕೂಲು ಅಲ್ಲಿ ನಡೀತಾ ಇರ್ತದೆ. ಆ ಹುದಾಯ್ ಸ್ಕೂಲ್ ದಾಖಲೆ ಕೇಳಕ್ ಹೋದ್ರೆ ಮೇಡಮ್ ಇವಾಗ ಗಂಟ ಇವರು ಕೊಳ್ಳಿಲ್ಲ. ನಮ್ಗೆ ಪಬ್ಲಿಕ್ ಸ್ಕೂಲ್ನವರು ಒಂದ್ ದಾಖಲೆ ಕೊಟ್ರು, ಉಳಿದಿದ್ದು ಕನೆಕ್ಟೆಡ್ ದಾಖಲೆ ಕೊಳ್ಳಿಲ್ಲ ಇವಾಗ ಗಂಟ. ಆ ಒಂದ್ ದಾಖಲೆ ಅವ್ರು ಯಾವ್ ಕೊಟ್ರು ಅಂತ ಹೇಳಿದ್ರೆ, ನೋಡಕ್ ಹೋಗ್ತೀನಿ ಅಂತ ಹೇಳಿದ್ರೆ, ನಮ್ ಸ್ವಂತ ಜಾಗ ಅಂತ ಬರ್ತ್ ಕೊಡ್ತಾರೆ ಇವರು. ಸ್ಕೂಲ್ ಪ್ರಾಪರ್ಟಿ ಸ್ವಂತ ಜಾಗ ಇಲ್ಲಿದೆ ಅಲ್ಲ,
ಸ್ವಂತ ಕಟ್ಟಡ ಓಕೆ. ಸ್ವಂತ ಅಂದ್ರೆ ಏನು? ಅಂದ್ರೆ ನಮ್ದೇ ಪ್ರಾಪರ್ಟಿ ಅಂತ, ಸ್ವಂತ ನಂದೆ ಅನ್ನೋದಕ್ಕೆ ಸ್ವಂತ ಅಂತ ಹೇಳಿ. ಅದರ ಮುಂಚೆ ನಾನು ಆ ಡಾಕ್ಯುಮೆಂಟ್ಸ್ ತಗೊಂಡಿದ್ದೆ ನಾನು. ಯಾವ್ದ್ರದ್ದು? ಆ ಪ್ರಾಪರ್ಟಿ. ಪ್ರಾಪರ್ಟಿದು CA-ಸೈಡ್ ಅದು. ಓಕೆ. CA-ಸೈಡ್ ಅದು 90s ನಲ್ಲಿ ಸಮಥಿಂಗ್ ಯಾವಾಗ ಆ ರಿಫಾಲ್ ಮುಸ್ಲಿಮಿನ್ಗೆ ಬಂದಿರೋದು ಪ್ರಾಪರ್ಟಿ CA-ಸೈಡ್ ಅದು. ಓಕೆ. ಇವ್ರು ಸ್ವಂತ ಅಂತ ಹೆಂಗ್ ಬರ್ಬಿಡ್ತಾರೆ ಇವರು? ಆಶ್ಚರ್ಯ ಬರ್ತದೆ ಇಲ್ಲ? ಹೌದು. ಇಲ್ಲಿ ಇವರು ಕಟ್ಟಡ ಯಾವ್ದಂತ ಹೇಳಿದ್ರೆ, ಜಾಗ ಯಾವ್ದಂತ ಹೇಳಿದ್ರೆ CA-ಸೈಡ್ ಅಂತ ಬರಿಬೇಕಾಗಿತ್ತು. ಹೌದು. ಅಂದ್ರೆ ಸ್ವಂತ ಕಟ್ಟಡ ಅಂತ ಸ್ವಂತ ಅಂತ ಬರಿಬಿಡ್ತಾರೆ. ಹೌದು. ಹೆಂಗಾಗ್ತದೆ ಇದು? ಇಲ್ಲಿ ನೋಡಿದ್ರೆ ನೋಂದಣಿ ಆಗಿರೋದು ಲಗತ್ ಮಾಡಿದೀವಿ ಅಂತಾನು ಕೊಡ್ತಾರೆ. ಹೌದು. ಈ ನೋಂದಣಿ ಪೇಪರ್ಗೆ ನಾನು ಹೋದ್ರೆ ಆ 45 ಸಿಗ್ತದೆ ನನ್ಗೆ. ಸಿಗುತ್ತೆ, ಎಲ್ಲ ಸಿಗುತ್ತೆ. ಅಲ್ಲಿಂದ ಇವಾಗ ಇವ್ರದ್ದು ಬಹಳ ಒಳ್ಳೆ ಕೆಲಸ ಮಾಡೋರು ಇವರು, ಇವ್ರದ್ದು ನೋಡ್ಲೇಬೇಕು ಅಂತ ಹೇಳ್ಬಿಟ್ಟು ಏನೇನೋ ಕ್ವಶನ್ಸ್ ರೈಸ್ ಮಾಡ್ತೀನಿ, ಒಂದು ಆನ್ಸರ್ ಕೊಡಲ್ಲ. 50 ಗಂಟೆ ಕೊಡ್ಲಿಲ್ಲ ಸ್ಕೂಲ್ನವರು, ಕೊಡಲ್ಲ. ಬಿಕಾಸ್ ಅವ್ರಿಗೆ ಗೊತ್ತು ಅವ್ರು ಏನೇನ್ ಮಾಡವ್ರೆ ಅಂತ. ನಾನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ನಲ್ಲಿ ಹುಡುಕಿ ಮಾಡಿ ಇಲ್ಲ ತಗೊಳ್ಳೇಬೇಕು ಅಂತ ಹೇಳಿ, ಯಾಕಂದ್ರೆ ಕನೆಕ್ಟಿವ್ಲಿ ಇವ್ರು ಎಲ್ಲೆಲ್ಲೋ ಕೊಟ್ಟಿರ್ತಾರೆ, ಅದ್ ನನ್ಗೆ ಗೊತ್ತಿದೆ. ನಾನು ಹುಡಿಕೊಂಡು ಹೋಗ್ತೀನಿ, ಇವ್ರಿಗೆ ಅದ್ ಗೊತ್ತಿದೆ ಇಲ್ಲ ಅಂತ ಗೊತ್ತಿಲ್ಲ ನನ್ಗೆ, ಹುಡಿಕೊಂಡು ಹೋಗ್ತೀನಿ. ರಿಜಿಸ್ಟ್ರೇಷನ್ ಪೇಪರು ಸಿಗ್ತದೆ, ಮೂಡೋದು ಇದೆಲ್ಲ ರಿಜಿಸ್ಟ್ರೇಷನ್ ಪೇಪರ್ ಮೂಡ ಈ ಕಡೆಯಿಂದ ಅಲಾಟ್ ಆಗಿರೋದು. 30 ವರ್ಷಕ್ಕೆ ಇವರು ಲೀಸ್ ಕೊಟ್ಟಿರ್ತಾರೆ ಹುದಾಯ್ ಸ್ಕೂಲ್ಗೆ ಲೀಸ್ ಕೊಟ್ಟಿರ್ತಾರೆ ಅಷ್ಟೊಂದು ಜಾಗ. ಆ ಜಾಗವನ್ನು ಇವ್ರು ಹುದಾಯ್ ಸ್ಕೂಲ್ನವರು ನಮ್ ಸ್ವಂತ ಅಂತ ಹೇಳಿರ್ತಾರೆ. ಅದ್ ಹೆಂಗೆ ಅದು ಹೇಳಿ ಮೇಡಮ್, ನೀವೇ ಹೇಳಿ. ಅಲ್ಲ, ನನಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಅದು. ಅಲ್ಲ, ಲೀಸ್ ಇರೋ ಪ್ರಾಪರ್ಟಿನ ಸ್ವಂತ ಅಂತ ಇವ್ರು ಅದು ಡಾಕ್ಯುಮೆಂಟ್ ಅಲ್ಲಿ ಹೇಗ್ ಕೊಡ್ತಾರೆ? ನಾನ್ CA-ಸೈಡ್ ಇನ್ಸ್ಪೆಕ್ಟರ್ಗೆ ಹೋಗಿ ನೋಡ್ತೀನಿ ಮೂಡನಲ್ಲಿ, ಟೈಟಲ್ ಯಾರ ಹತ್ರ ಇದೆ, ಇದು ಹೆಂಗೆ ಏನಂತ ಕೇಳಕ್ ಹೋದ್ರೆ ಅವ್ರು ನನ್ಗೆ ನೇರಾಗಿ ಹೇಳ್ತಾರೆ. ಟೈಟಲ್ ನಾವು ಇಶ್ಯೂ CA-ಸೈಡ್ಗೆ ಯಾವ ಕಾರಣಕ್ಕೂ ಮಾಡಲ್ಲ, ಅದೆಲ್ಲ ನಾವು ಒಂದು ಲೀಸ್ ಕೊಡ್ದಂಗ್ ಕೊಟ್ಟಿರ್ತೀವಿ, ನಾವು 99 ವರ್ಷಕ್ಕೆ ಲೀಸ್ ಆಗೈತೆ ಅದು ಅಂತ ಹೇಳಿರ್ತಾರೆ. ಲೀಸ್ ಮಾಡಿರ್ತಾರೆ. ಇವ್ರದ್ದು ಲೀಸ್ ಪ್ರಾಪರ್ಟಿ ಇವರು ಸ್ವಂತ ಅಂತ ಹೇಳಿ ಲೈಸೆನ್ಸ್, ಸ್ಕೂಲ್ ಲೈಸೆನ್ಸ್ ತಗೊಂಡಿರ್ತಾರೆ ಇವರು. ನೋಡಿ ಹೆಂಗಿದೆ, ಸ್ವಂತ ಹೇಳಿ ಲೀಸ್ ಪ್ರಾಪರ್ಟಿ CA-ಸೈಡ್ ಇದು 99 ವರ್ಷಕ್ಕೆ ಲೀಸ್ ಆಗಿರೋದು ಮೂಡ ಕಡೆಯಿಂದ. ರಿನ್ಯೂವಲ್ ಆಗೈತೆ ಇವಾಗ 11ನಲ್ಲಿ. ಇವ್ರು ಸ್ಕೂಲ್ದು ಲೈಸೆನ್ಸ್ ಹೋಗಿ 9ನಲ್ಲಿ ತಗೊಂಡಿರ್ತಾರೆ 2009 ನಲ್ಲಿ. 15 ವರ್ಷ ಆಯ್ತು, ಇದೆಲ್ಲ 15 ವರ್ಷ ಆಯ್ತು. 9 ನಲ್ಲಿ ಅಪ್ಲೈ ಮಾಡಿರ್ತಾರೆ ಇವರು. ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, ಸ್ವಂತ ಅಂತ ನೀವ್ ಹೆಂಗ್ ಬರೀತೀರಿ ಅಷ್ಟೇ ಪ್ರಶ್ನೆ. ಅಷ್ಟೇ ಇರೋದು. ಸ್ಕೂಲ್ ಆದ್ರೂ ಮಾಡಿ ಎಷ್ಟು ವರ್ಷನಾದ್ರೂ ಅದನ್ನ ಸ್ಕೂಲ್ ಮುಂದುವರಿಸಿ, ಅದ್ರ ಬಗ್ಗೆ ಏನೂ ಪ್ರಶ್ನೆ ಇಲ್ಲ. ಬಟ್ ಸ್ವಂತ ಅಂತ ಹೆಂಗ್ ಬರ್ದ್ರಿ? ಸ್ವಂತ ಅಂತ ನೀವು ಅದೇ ವಿತ್ ಡಾಕ್ಯುಮೆಂಟ್ ಅಲ್ಲಿ ಕೊಟ್ರಿ, ವಿತೌಟ್ ರಿನ್ಯೂವಿಂಗ್ ದಿ ಯುವರ್ ಲೈಸೆನ್ಸ್ 45 ರಿಜಿಸ್ಟ್ರೇಷನ್ ಲೈಸೆನ್ಸ್, ನೀವು ಯಾವ ಆ ಪೇಪರು ಈ ಸ್ವಂತ ಅಂತ ಹೇಳಿ ಕೊಟ್ರೆ, ಇವಾಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಒಂದು ಸವಾಲ್ ಹೋಗ್ತದೆ. ಹೌದು, ಪ್ರಶ್ನೆ ಮಾಡ್ಲೇಬೇಕಾಗುತ್ತೆ. ನೀವು ರಿನ್ಯೂವಲ್ ಲೇಟೆಸ್ಟ್ ಆ ಸೊಸೈಟಿ ಪೇಪರ್ ಕೇಳಿದ್ರ? ನೀವು ಕೇಳಲಿಲ್ಲ ಅಂದ್ರೆ ಅಂತೆ ಆ ಟೈಮ್ ನಲ್ಲಿ 2009 ನಲ್ಲಿ ಯಾರ್ದ್ ಫೋನ್ ಬತ್ತು ನಿಮ್ಗೆ, ಕಣ್ಮುಚ್ಚಿ ನೀವು ಲೈಸೆನ್ಸ್ ಕೊಟ್ಟಿರೋದು. ಪ್ರಶ್ನೆ ಅಲ್ಲಿರೋದು. ವಿತೌಟ್ ಪ್ರಾಪರ್ಟಿ ಚೆಕ್ ಮಾಡದೆ ಇದು ಸ್ವಂತ ಕಟ್ಟಡನ, ಇದು ಕಟ್ಟಡಕ್ಕೆ ಬೇಕಾದಂತ ಎಲ್ಲ ಪ್ರಾಪರ್ಟೀಸ್ ಅಫ್ಕೋರ್ಸ್ ಅದೆಲ್ಲ ಬೇಸಿಕ್ ಪ್ರಕಾರ ನೋಡ್ಬೇಕು. ಮೂಲೆ ದಾಖಲೆ ನೀವು ನೋಡ್ದಂಗೆ ಅದಂಗೆ ಮೈಸೂರು DDPI ಅನ್ನೋರೇ ದೊಡ್ಡವರು. ನೀವ್ ಎಲ್ಲ ನಿಮ್ಮ ಆಫೀಸ್ ಇಂದ ಇದು ಆಗಿರೋದು ಆ ಪೇಪರ್ಸ್ ತಗೊಂಡಿದ್ದೀನಿ ನಾನು. ಇಲ್ಲಿದೆ ಅಲ್ಲ, ಮೈಸೂರು DDPI ಆಫೀಸ್ ಪೇಪರ್ಸ್ ಇದೆ ಅಲ್ಲ, ವಿತೌಟ್ ಡಾಕ್ಯುಮೆಂಟ್ ಹೇಗೆ ನೀವು ಹೇಗೆ ನೋಡ್ದಂಗೆ ನೋಡಿ ಮೇಡಮ್, ಮೈಸೂರು DDPI ಆಫೀಸ್ ನೀವು ಯಾಕೆ ಈ ಪೇಪರ್ಸ್ ಎಲ್ಲ ನೋಡ್ದಂಗೆ ನೀವು ಲೈಸೆನ್ಸ್ ಕೊಡಕ್ಕೆ ಮಾಮೂಲಿ ಜನ ಬಂದು ಕೇಳಿದ್ರೆ ನೀವು ಇದೇ ರೀತಿಯಿಂದ ಕೊಡ್ಬಿಡ್ತೀರೋ, ಇಲ್ಲ ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ತಡೆ ಹಾಕಿ ಒಂದೊಂದು ಪೇಪರ್ ಚೆಕ್ ಮಾಡ್ಬಿಡ್ತಿ ಕೊಡ್ತೀರೋ, ಇಲ್ಲ ಇದೇ ರೀತಿಯಿಂದ ಯಾರ್ದೋ ಫೋನ್ ಬಂದ್ರೆ ಮಾಡಿ ಕೊಟ್ಟಿರ್ತೀರೋ.
ಈ ಪ್ರಶ್ನೆ ಇವಾಗ ಅದೇ ಮುಂದಕ್ಕೆ ಹ್ಮ್. ಇದೇ ನಾನು ಹ್ಮ್. ಕಂಟಿನ್ಯೂ ಮಾಡ್ತೀನಿ ಇನ್ಶಾಅಲ್ಲಾಹ್. ಓಕೆ. ಈಗ ಏನು ಅಂತ ಅಂದ್ರೆ ಉದಾ ಸ್ಕೂಲ್, ಉದಾ ಉದಾ ಪಬ್ಲಿಕ್ ಪಬ್ಲಿಕ್ ಸ್ಕೂಲ್. ಸ್ಕೂಲ್ ಬನ್ನಿ ಮಂಟಪದಲ್ಲಿ Yes, ಇರುವಂತದ್ದು. ಸೊ ಈ ಸ್ಕೂಲ್ ಹೆಂಗೆ ಅಂತ ಅಂದ್ರೆ ಈಗ 2009 ಅಂದ್ರೆ 15 ವರ್ಷಗಳಿಂದ ಈ ಸ್ಕೂಲ್ ನಡೀತಾ ಇದೆ. ನಡೀತಾ ಇದೆ. ಸೊ ಸ್ಕೂಲ್ ನಡೆಯೋದು ನಮ್ಗೇನ್ ಪ್ರಾಬ್ಲಮ್ ಇಲ್ಲ. ಸೊ ಈ ಸ್ಕೂಲ್ಗೆ ಏನೋ ಒಂದು ಪ್ರಾಪರ್ಟಿ ಅಂತ ಇದೆ. ಆ ಸ್ಕೂಲ್ ನಡೀತಿರೋ ಜಾಗ ಏನಿದೆ ಆ ಜಾಗಕ್ಕೆ ಅಂದ್ರೆ ಸ್ಕೂಲ್ಗೆ ಒಂದು ಲೈಸೆನ್ಸ್ ತಗೊಳ್ಳೋ ಸಂದರ್ಭದಲ್ಲಿ ವಿತೌಟ್ ಡಾಕ್ಯುಮೆಂಟ್ ಅಂದ್ರೆ ಮೂಲ ದಾಖಲೆ ಮೂಲ ದಾಖಲೆ ಇವರು ಸ್ವಂತ ಕಟ್ಟಡ ಅಂತ ಹೇಳಿ ಲೈಸೆನ್ಸ್ ಪಡೆದಿರ್ತಾರೆ. ಆದ್ರೆ ಅದು ಸ್ವಂತ ಕಟ್ಟಡ ಅಲ್ಲ, ಅದು CSI. ಲೀಸ್ಗಿರುತ್ತೆ. CSID CSID ಲೀಸ್ ಮೂಡ ಕಡೆಯಿಂದ ಬಂದಿರೋ ಮಾಹಿತಿ ಪ್ರಕಾರ ಅದು 99 ವರ್ಷಕ್ಕೆ ಏನೋ ಲೀಸ್ Yes. ಟೈಪ್ ಅಲ್ಲಿ ಇರುತ್ತೆ. ಆದ್ರೆ ಸ್ವಂತ ಅನ್ನೋ ಪದನ ಯಾಕೆ ಬಳಸಿದ್ರು? Yes. ಸ್ವಂತ ಅನ್ನೋದು ತುಂಬಾ ಚಿಕ್ಕ ವರ್ಡ್ ಅಲ್ಲ. ನಮ್ಮ ಸ್ವಂತ ಪ್ರಾಪರ್ಟಿ ಅನ್ನೋದಕ್ಕೂ ಲೀಸ್ ಹಾಕ್ಸ್ಕೊಂಡಿದೀವಿ ಅನ್ನೋದಕ್ಕೂ ಬಹಳಷ್ಟು ವ್ಯತ್ಯಾಸಗಳಿರುತ್ತೆ ನನ್ನ ಪ್ರಕಾರ Yes, ಅಲ್ವಾ? yes, yes. ಸೊ ಅದು ಪ್ರಶ್ನೆ. ಸೊ ಹೇಗೆ ಯಾರ ಒತ್ತಡಕ್ ಮಣಿದು ಅಥವಾ ಯಾರ ಕಾಲ್ಗೆ ಮಣಿದು ನೀವು ಲೈಸೆನ್ಸ್ ಕೊಟ್ರಿ ಅನ್ನೋದು ಈಗ ಶರೀಫ್ ಸರ್ ಅವರ ಪ್ರಶ್ನೆ. Yes. ಸೊ ಇದಕ್ಕೂ ಏನಾದ್ರೂ ಮುಂದಿನ ದಿನಗಳಲ್ಲಿ ಶರೀಫ್ ಸರ್ ಪ್ರಶ್ನೆಗೆ ಇನ್ನ ಉತ್ತರ ಕೊಡ್ತಾರಾ? ಕ್ಲಿಯರ್ ಮಾಡ್ತೀನಿ ಇದ್ರ ಹಾ. ಬಗ್ಗೆ ಇನ್ನ ಈಗ ಸ್ವಲ್ಪ ವಿಚಾರ ಹೇಳಿದ್ದಾರೆ. ಸೊ ಮುಂದಿನ ಸಂಚಿಕೆಯಲ್ಲಿ ಇದ್ರ ಬಗ್ಗೆನೇ ನಾವು ಚರ್ಚೆನ ಕೂಡ ಮುಂದುವರಿಸ್ತೀವಿ ಅಂತ ಹೇಳ್ತಾ ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಈಡನ್ಸ್ ನ್ಯೂಸ್, ನಿಮ್ಮೊಂದಿಗೆ ನಾವಿದ್ದೇವೆ.